ಅಂದರೆ ಆನೆಗಳು ಓಡಿಸೋ ಟೈಮಲ್ಲಿ ದಯವಿಟ್ಟು ನೀವೆಲ್ಲ ಮನೆ ಕಡೆ ಇರಿ. ಸದ್ಯ ಆನೆ ಹೋಗೋ ದಾರಿಲಿ ಬರಬೇಡಿ, ಅದೊಂದು ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ. ಆನೆ ಶೋಕಾಗಿ ತಿರುಗಾಡ್ಬೇಡಿ, ಆನೆ ಹಿಂದೆ ಸುಮ್ಮನೆ ಓಡಾಡಬೇಡಿ. ಮತ್ತೆ ಬೈಕ್ಗಳಲ್ಲಿ ಟಾರ್ಚ್ ಮಾಡೋದು, ಇದು ಲೈಟ್ ಹಾಕೋದು ಮತ್ತು ಸೌಂಡ್ ಮಾಡೋದು ದಯವಿಟ್ಟು ಮಾಡಬೇಡಿ. ಎಲ್ಲ ಮನೇಲಿ ಇದ್ಬಿಡಿ, ಅದರ ಮಾಡಕ್ಕೆ ಹೋಗ್ಬೇಡಿ. ಒಂದು ಕಡೆ ಇಲ್ಲಿ ಬೇಕಾದ್ರೆ ನೋಡಿ, ಅದೊಂಥರ ಎಲ್ಲ ಸುತ್ತ ನಿಂತ್ಕೊಬಿಟ್ರೆ ಆನೆ ಆ ಕಡೆ ಅಂತ ಹೋಗುತ್ತೆ, ಮತ್ತೆ ಸಿಟಿ ಕಡೆ ಹೋಗುತ್ತೆ ಆನೆಗಳು. ಅದನ್ನು ಒಳ್ಳೆಯದು. ನಮಗೆ ಬೆಳಿಗ್ಗೆ ಒಂದು 8 ಗಂಟೆಯಲ್ಲಿ ಆನೆಗಳು ಬಂದು ನಾನು ಹಸು ಕರೆದುಬಿಟ್ಟು ಹಸು ಆ ಕಡೆ ಹಾಕ್ತಿದ್ದೆ. ಆಗ ನಮ್ಮ ನಾಯಿಗಳು ಬೊಗಳದು. ನಮಗೀಗ 4 ಎಕರೆ ಬಾಳೆಯಲ್ಲಿ ಅರ್ಧ ನಾಶ ಮಾಡವೆ. ನೀನು ಕಟಾವು ಬಂದಿತ್ತು ಬಾಳೆ, ನಮ್ಮ ಪೂರ ಲಾಸ್ ಆಗಿದೆ. ನಮಗೆ ಸರ್ಕಾರ ಮಾಡೋದ್ರಿಂದ ನಮಗೆ ಪರಿಹಾರ ಏನು ನಮಗೆ ಕೊಡಿಸ್ಕೊಡಿ. ಪೈಪ್ ಲೈನ್ ಏಕೆ ಹೋಗವೆ, ತಿರ್ಗಿ ಪೆನ್ಸು ಹೊಸ್ದಾಗಿ ಮಾಡಿದ್ದು ಎಲ್ಲ ಕಿತ್ತು ಹಾಳು ಮಾಡವೆ. ನಮಗೆ ಸರ್ಕಾರದಿಂದ ನೀವು ಏನು ಕೊಡಿಸ್ಬೇಕು, ನಮ್ಗೆ ಪರಿಹಾರ. ನಮಗೆ ಪೂರ ನಾವು ಖರ್ಚು ಮಾಡಿದ್ದೆಲ್ಲ ಏನು ಸಿಗ್ತಿಲ್ಲ, ಲಾಸ್ ಮಾಡ್ಬಿಟ್ಟ ನಮಗೆ ನಿಮಗೆ ಸರ್ಕಾರದಿಂದ ನೀವು ಬಂದಿದ್ದು ನಮಗೆ ಭಾಳ ಅನುಕೂಲ ಆಯಿತು. ನಾವೇ ಮೆಸೇಜ್ ಮಾಡಿದ ನಮಗೆ ಪರಿಹಾರವನ್ನು ಫಸ್ಟ್ ಇದೇ ಬಂದಿದ್ದು ಸರ್. ನಮಗೆ ಇದು ಯಾವಾಗಲೂ ಬಂದಿತ್ತಿಲ್ಲ, ಇವಾಗ ಬಂದಿದ್ದು ನಮಗೆ. ನೀವು ಬೇಗ ತಕ್ಷಣಕ್ಕೆ ಇವೇನು ಇಡೀ ರಕ್ಷಣೆ ಮಾಡಿಸಿ ನಮಗೆ ಇದನ್ನು ಬೆಳೆ ಪರಿಹಾರವನ್ನು ನಮಗೆ ಮಾಡಿಕೊಡಿ. ನಮ್ಮ ಹೆಸರು ಶಂಕರ್ ಅಂತ, ಓನರು ಬಿ ಹರೀಶ್ ಅವರು ಅಂತ. ಜಾಗ ನಾವು ಮಾಡ್ತಿದ್ದು ಜಾಗ ಇದು. ನಮಗೆ ಪರಿಹಾರನ ಸರ್ಕಾರದಿಂದ ಕೊಡಿಸ್ಕೊಡಿ.